ಕರಾವಳಿಯ ಸಾಂಪ್ರದಾಯಿಕ ಕೋಳಿ ಅಂಕ ಬ್ಯಾನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಹರೀಶ್ ಪೂಂಜಾ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಈಗ ಕರಾವಳಿ ಭಾಗದಲ್ಲಿ ಕೋಳಿ ಅಂಕ ಅಥವಾ ಕೋಳಿ ಕಟ್ಟೆ ಅಂತ ಕರೀತಾರೆ, ಬಾಜಿ ಕಟ್ತಾರಲ್ಲ, ಅದು ಬ್ಯಾನ್ ಆಗಿದೆ. ಈಗ ಪೊಲೀಸ್ ಇಲಾಖೆಯವರು ನಿರ್ದೇಶನ ಕೊಟ್ಟಿದ್ರು. ಅದೇ ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಹಿಂದೂ ಸಂಪ್ರದಾಯಗಳನ್ನು ಶಾಸ್ತ್ರಬದ್ಧವಾಗಿ ಮಾಡುತ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಈ ಆಚರಣೆ ಭಾಗವಾದ ಕೋಳಿ ಅಂಕಕ್ಕೆ ಕಡಿವಾಣ ಹಾಕಿದೆ. ಹಿಂದೂ ಸಮಾಜದ ಆಚರಣೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡಲಾಗ್ತಿದೆ. ಸ್ವತಃ ಡಿಜಿಪಿ ಕೂಡ ಆದೇಶ ಮಾಡಿರುವುದು ಬಹಳ ಖೇದಕರ. ಡಿಜಿಪಿಯವರು ಆದೇಶ ಹೊರಡಿಸಿದ್ರು ಮೊನ್ನೆ. ಜೂಜು ಆಡೋದನ್ನು ನಾವು ವಿರೋಧ ಮಾಡ್ತೇವೆ, ಆದರೆ ಸಂಪ್ರದಾಯ ಇರಬೇಕು, ಸಂಪ್ರದಾಯ ಇರಲಿ. ಅನಿಮಲ್ ಆಕ್ಟ್ ಬಗ್ಗೆ ಸಿಎಂ ಮಾತನಾಡಿದ್ರೆ ರಾಜ್ಯದಲ್ಲಿ ಕೋಳಿ ಅಂಗಡಿಗಳೇ ಇರಬಾರ್ದು. ಗೋಹತ್ಯೆ ನಡೀತಿರುವಾಗ ಅನಿಮಲ್ ಆಕ್ಟ್ ನಿಮಗೆ ಕಣ್ಣಿಗೆ ಕಾಣಿಸಲ್ವಾ ಅಂಥೇಳಿ ಹರೀಶ್ ಪೂಂಜಾ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಕೋಳಿ ಅಂಕ ಅಂದರೆ ಈ ಹುಂಚಗಳ ಕಾದಾಟ ಇರುತ್ತಲ್ವಾ, ಸಂಕ್ರಾಂತಿ ಯುಗಾದಿ ಹಬ್ಬಗಳಲ್ಲಿ ಕರಾವಳಿ ಭಾಗದಲ್ಲಿ ನಡೆಸ್ತಾ ಇರುವಂಥ ಒಂದು ಸಾಂಪ್ರದಾಯಿಕ ಆಚರಣೆ. ನೋಡಿ, ಸಾಂಪ್ರದಾಯಿಕ ಆಚರಣೆಗಳು ಬೇರೆ, ಬಾಜಿಗೋಸ್ಕರ ನಡೆಯೋದು ಬೇರೆ. ಅಲ್ಲಿ ತುಳುನಾಡಲ್ಲಿ ಈ ಕೋಳಿ ಅಂಕ ಅಥವಾ ಕೋಳಿ ಕಟ್ಟ ಅಂತ ಕರೀತಾರೆ. ಇದು ಒಂದು ರೀತಿ ಸಾಂಪ್ರದಾಯಿಕವಾದಂಥ ಜಾನಪದವಾದಂಥ ಆಚರಣೆ ಅಂತೆ. ತುಳುನಾಡಿನವ್ರಿಗೆ ಇದು ಜಾಸ್ತಿ ಗೊತ್ತಿರುತ್ತೆ. ಬಟ್ ಈಗ ಇದರಲ್ಲಿ ಕೋಟಿ ಲಕ್ಷ ಬಾಜಿಯನ್ನು ಕಟ್ಟಲಾಗ್ತಾ ಇತ್ತು. ಉದ್ಯಮಿಗಳು, ರಾಜಕಾರಣಿಗಳ ಮಕ್ಕಳು, ದುಡ್ಡಿದ್ದವರು ಆ ಹುಂಜದ ಕಾದಾಟದಲ್ಲಿ ತಮ್ಮ ಲಾಭವನ್ನು ಮಾಡ್ಕೊಳ್ತಾ ಇದ್ರು. ಜೂಜಿದ್ದಂಗೆನೇ ಇದು ಬಾಜಿ ಕಟ್ಟೋದು. ಇದಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗಿತ್ತು. ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದ ಮನವಿ ಮೇರೆಗೆ ಡಿಜಿಪಿಯವರು ಈ ಆದೇಶವನ್ನು ಹೊರಡಿಸಿದರು. ಬಟ್ ಈಗ ಇದಕ್ಕೆ ಕರಾವಳಿ ಭಾಗದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲ, ನೀವು ಅನಿಮಲ್ ಆ್ಯಕ್ಟ್ ಅಂತ ಹೇಳ್ತಾ ಇದ್ದೀರಲ್ವಾ, ಹಾಗಾದರೆ ರಾಜ್ಯದಲ್ಲಿ ಕೋಳಿ ಅಂಗಡಿಗಳೇ ಇರಬಾರ್ದು. ಜೊತೆಗೆ ಗೋಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ನೀವೆಲ್ಲ ಎಲ್ಲಿ ಹೋಗಿದ್ರಿ ಅಂಥೇಳಿ ಹರೀಶ್ ಪೂಂಜಾ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ. ಹಿಂದೂ ಸಮಾಜ ಕರಾವಳಿ ಭಾಗದಲ್ಲಿ ಸಂಪ್ರದಾಯಗಳನ್ನು ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡಿಕೊಂಡು ಹೋಗ್ತಾ ಇದೆ, ನೀವು ಅದನ್ನು ತಡೆಯುವಂಥ ಕೆಲಸ ಮಾಡ್ತಿದ್ದೀರಿ ಅಂತ ಕಿಡಿಕಾರಿದ್ದಾರೆ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಭಾವನೆಗೆ ಅಡ್ಡಿಪಡಿಸ್ತಕ್ಕಂಥ ಪ್ರಕ್ರಿಯೆ ಅವರ ಹಿಂದಿನ ಚಾಳಿಯನ್ನು ಮುಂದುವರಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ಆಚರಣೆ ಯಾವುದು ಕೇಳಿದರೆ, ಇದು ಅನೇಕ ವರ್ಷಗಳ ಇತಿಹಾಸ ಇರತಕ್ಕಂಥ ಪದ್ಧತಿ. ಕೋಳಿ ಅಂಕ ಯಾವುದೇ ದೈವಸ್ಥಾನ ಮತ್ತು ದೇವಸ್ಥಾನದ ಜಾತ್ರೆಗಳು ನಡೆದ ನಂತರ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲೇ ನಮಗೆ ಚಿಂತನೆಯಲ್ಲೇ ಬರ್ತಕ್ಕಂಥದ್ದು. 1 ದಿನದ್ದು, 2 ದಿನದ್ದು, ಹೀಗೆ 7 ದಿನದವರೆಗೂ ಕೋಳಿ ಅಂಕಗಳು ಸಾಂಪ್ರದಾಯಬದ್ಧವಾಗಿ ನಮ್ಮ ದೈವಸ್ಥಾನಗಳಲ್ಲಿ ನಡೀತಕ್ಕಂಥದ್ದು. ಇದು ಪರಿಪಾಠ. ಯಾವಾಗ ಈ ಸರ್ಕಾರ ಬಂತು, ಈ ಸರ್ಕಾರಕ್ಕೆ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವರ ಹತ್ರ ಅನುದಾನ ಇಲ್ಲ. ಆ ಕಾರಣಕ್ಕೋಸ್ಕರ ರಾಜಕಾರಣ ಮಾಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ಹಿಂದೂ ಸಮಾಜ, ಅತ್ಯಂತ ಹಿಂದೂ ಸಮಾಜದ ಸಂಸ್ಕಾರವನ್ನು ಉಳಿಸಿರ್ತಕ್ಕಂಥ ಜಿಲ್ಲೆ ಯಾವುದು ಕೇಳಿದರೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಬಹುಶಃ ಈ ಜಿಲ್ಲೆಯ ಧಾರ್ಮಿಕ ಭಾವನೆಗೆ ಘಾಸಿ ಆದರೆ ಖಂಡಿತವಾಗಿಯೂ ಇದರಲ್ಲಿ ರಾಜಕೀಯ ಲಾಭ ಪಡಿಬೋದು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಜಿಲ್ಲೆ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿಕೊಂಡು ಇವತ್ತು ಕೋಳಿ ಅಂಕವನ್ನು ನಿಷೇಧ ಮಾಡತಕ್ಕಂಥ ಪ್ರಕ್ರಿಯೆಗೆ ಇವರು ಮುಂದಾಗಿರ್ತಕ್ಕಂಥದ್ದು. ಜೂಜಿನ ಕಾರಣವನ್ನು ಕೊಡ್ತಾರೆ. ಇನ್ನೊಂದು ಅನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳ್ತಾರೆ. ನಾನು ಸಿದ್ದರಾಮಯ್ಯ ಅವರಿಗೆ ಕೇಳ್ತೇನೆ, ನಾನು ಸಾಂಪ್ರದಾಯಿಕವಾಗಿ ನಡೀತಕ್ಕಂಥ ಕೋಳಿ ಅಂಕದಲ್ಲಿ ಜೂಜನ್ನು ನಿಲ್ಲಿಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನೀವು ಕೋಳಿ ಅಂಕವನ್ನು ನಿಲ್ಲಿಸಿದರೆ, ನೀವು ಜೂಜು ನಿಲ್ಲಿಸಿ, ಜೂಜಿಗೆ ನಮ್ಮದು ವಿರೋಧ ಇದೆ, ಜೂಜನ್ನು ನಿಲ್ಲಿಸಿ. ನೀವು ಪೊಲೀಸ್ ಇಡಿ, ಆ ಕೋಳಿ ಅಂಕ ನಡೆಯುವ ಜಾಗದಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿ ಜೂಜು ಆಗದಾಗೆ ನೋಡ್ಕೊಳ್ಳಿ. ಆದರೆ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ನೀವು ನಡೆಯುವಾಗೆ ಮಾಡಬೇಕಲ್ಲ.